ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನರಸಿಂಹ, ನಾನು ಇಲ್ಲಿಗೆ ಬರೋದು ನಿನಗೆ ಮೊದಲೇ ಗೊತ್ತಿತ್ತಾ? ಪ್ರಶ್ನೆ ನಾನು ನಿನಗೆ ಕೇಳ್ತಾ ಇರೋದು. ಅಲ್ಲಿಂದ ನೀನು ನೋಡ್ತಾ ಇದೀಯಾ? ನೀನು ಕೂಲಿ ಕೆಲಸ ಮಾಡ್ತಿದ್ದೆ ಅಂದಮೇಲೆ ನಾನು ಬರೋಕ್ವಾಗ ಸೂಟೇಗೆ ಹಾಕೊಂಡು ನಿಂತಿದ್ದೆ. ಅದಕ್ಕೆ ನಾನು ಕಾರಣ. ಹೋದ ವಾರ ನಾನು ಬಿಲ್ಡಿಂಗ್ ಬಂದಾಗ ನರಸಿಂಹ ಅವ್ರಿಗೆ ಕೆಲಸ ಮಾಡ್ತಿರೋದನ್ನ ನೋಡಿದೆ. ಅವ್ರು ಕೆಲಸ ಮಾಡ್ತಿರೋ ಈ ಬಿಲ್ಡಿಂಗ್ ಬೇರೆ ಯಾರ್ದು ಅಲ್ಲ, ನಂದೆ. ಆ ಟೈಮಲ್ಲಿ ನರಸಿಂಹ ಅವ್ರು ಇಲ್ಲಿ ಕೆಲಸ ಮಾಡ್ತಿರೋ ವಿಷಯನ ಬೇರೆ ಯಾರಿಗೂ ಹೇಳ್ಬೇಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಯಾರಿಗೂ ಹೇಳಲಿಲ್ಲ. ದೀಪ ಅವ್ರಿಗೂ ಇದನ್ನು ಹೇಳಿರಲಿಲ್ಲ. ಆದರೆ ನೀವು ಇವತ್ತು ಇವ್ರನ್ನ ನೋಡಬೇಕು ಅಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಾಗ ಇವ್ರಿಗೆ ಹೇಳಿದೆ. ಆಮೇಲೆ ನಾವಿಬ್ಬರು ತುಂಬ ಯೋಚನೆ ಮಾಡಿ ನರಸಿಂಹ ಅವ್ರಿಗೆ ನೀವು ಬರ್ತಿದ್ದೀರಾ ಅಂತ ಮೆಸೇಜ್ ಕಳಿಸಿದ್ವಿ. ಓಹೋ, ಅದಕ್ಕೆ ಇವರು ವೇಷ ಬದಲಾಯಿಸ್ಕೊಂಡು ನನ್ನ ಮುಂದೆ ಹೀರೋ ಥರ ನಿಂತ್ಕೊಂಡು ಬಿಲ್ಡಪ್ ಕೊಟ್ಟಿದ್ದ. ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ನನ್ನ ಕಣ್ಣಿಗೆ ಬುದ್ಧಿ ಇರ್ತಿದ್ರು. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಅಡಿ. ಅಂದರೆ ಈ ವಿಷಯದಲ್ಲಿ ನೀವು ತಪ್ಪು ಮಾಡಬಾರ್ದು. ನಿಮ್ಮದೇ ಬಿಲ್ಡಿಂಗಲ್ಲಿ ನಿಮ್ಮ ಹೆಂಡತಿ ಅಣ್ಣನೇ ಗಾರೆ ಕೆಲಸ ಮಾಡೋದನ್ನು ನೋಡಿ ಬೈದು ಬುದ್ಧಿ ಹೇಳೋದು ಬಿಟ್ಟು ಹಾಗೆ ಬಿಟ್ಟಿದ್ರಲ್ಲ. ಅವನೇನೋ ಹೇಳ್ದ ಅಂದ್ಬಿಟ್ಟು ನಮ್ಗಳಿಂದ ವಿಷಯ ಮುಚ್ಚಿಟ್ಬಿಟ್ರಲ್ಲ ಅಡಿ. ಅಂದರೆ ಪೊಲೀಸಪ್ಪ, ಅಣ್ಣನ ಬಗ್ಗೆ ನಿಂಗೆ ಹೇಳಿದ್ರೆ ನೀನು ನೊಂದ್ಕೋತೀಯ ಅಂತ ನಾವು ಸುಮ್ಮನಾಗಿತ್ತು. ನೀನಾದರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವ ದೀಪ? ಬರುವಾಗ ನಿಮ್ಮ ಜೊತೆನೇ ಬಂದ್ನಲ್ವ ನಾನು. ನೀನು ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿಲ್ಲ. ಆಗಿದ್ದಾಗೋಯ್ತು. ಇನ್ಮೇಲೆ ನನ್ನ ಮಗ ಇಂಥ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನರಸಿಂಹ, ಈಗಲೇ ನನ್ನ ಜೊತೆ ಊರಿಗೆ ನಡಿ. ಅಲ್ಲಪ್ಪ, ಮಾತಾಡ್ಬೇಡ. ಈ ತಕ್ಷಣ ನಾವು ನಮ್ಮೂರು ಹೊರಡ್ತಾ ಇದ್ದೀವಿ. ಅನುಮತಿ ಇಲ್ಲದೆ ಅವ್ರ ಬಟ್ಟೆ ಹಾಕೊಂಡಿದ್ದಕ್ಕೆ ಅವ್ರ ಹತ್ರ ಕ್ಷಮೆ ಕೇಳು. ಪರವಾಗಿಲ್ಲಪ್ಪ. ಬರ್ತೀವಿ ಸರ್.